ಸರ್ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಅಂತ ಹೇಳಿ. 2015ರಲ್ಲಿ ರಾಜರಾಜೇಶ್ವರಿ ನಗರ ಬಸ್ ಡಿಪೋದಲ್ಲಿ ನಾವು ಚಾಲಕ ಕಮ್ ನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಾ ಪರಿಸರ ಬಗ್ಗೆ ನಾವು ಹೇಳ್ಬೇಕಂತಂದರೆ ನಾನು ಸುಮಾರು 68,000 ಗಿಡಗಳನ್ನ ಇಲ್ಲಿವರೆಗೂ ನಮ್ಮ ಹೈವೇಗಳಲ್ಲಿ ಆಮೇಲೆ 37 ಶಾಲೆಯಲ್ಲಿ ಸೊ ಹಾಗಾಗಿ ಗಿಡಗಳು ಹಾಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ನಾನು ಬಸ್ಸಲ್ಲಿ ಇಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಪಬ್ಲಿಕ್ಕಿಗೆ ಪರಿಸರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು, ಜಾಗ್ರತೆ ಅವ್ರಿಗೂ ಗೊತ್ತಾಗಬೇಕು. ಪರಿಸರ ಏನು, ಮರ ಗಿಡ ಹೇಗೆ ಬೆಳಿಬೇಕು, ಏನಕ್ಕೆ ಅವಶ್ಯಕತೆ ಇದೆ, ಗಿಡ ಅಂದ್ರೇನು, ಮರ ಅಂದ್ರೇನು ಅಂತ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ತೋರಿಸ್ಬೇಕಂತ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಗಿಡಗಳು ಹಾಕಿದ್ದೀವಿ. ಬಟ್ ಉದ್ದೇಶ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಗಿಡನ ಒಂದು ಜಾಗದಲ್ಲಿ ನೆಟ್ಟರೆ ಮುಂದಿನ ಪೀಳಿಗೆಗೆ ಅದು ಉಸಿರಾಟಕ್ಕೆ ಒಂದು ಜನಾಂಗದಲ್ಲಿ ಯಾರೋ ಒಬ್ಬ ಮರ ಬೆಳೆದ್ರಪ್ಪ ಇವತ್ತು ಒಂದು ನೆಣ್ಣು ಸಿಕ್ತು ನಮಗೆ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವತ್ತು ನಾವು ಗಿಡ ನೆಟ್ಟರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ತುಂಬಾನೇ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಇಟ್ಬಿಟ್ಟು ಪ್ರತಿ ಸಂಡೇ ಏನಿರುತ್ತೋ ಈ ಮಳೆಗಾಲದಲ್ಲಿ ಹೈವೇಗಳಲ್ಲಿ ಹೋಗ್ತಾ ಒಂದು 200-300 ಗಿಡಗಳನ್ನ ಹಾಕುವಂಥ ಕಾರ್ಯಕ್ರಮ, ಪ್ರತಿ ಹಬ್ಬದಲ್ಲೂ ಉಚಿತವಾಗಿ ಪ್ಲಾಂಟ್ಸ್ ಗಿಡಗಳು ಕೊಡೋ ಥರ ಕಾರ್ಯಕ್ರಮ ಈ ಬಸ್ಸಲ್ಲಿ 220C RR ನಗರದಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಎವ್ರಿ ಡೇ ಗಾಡಿ ರನ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸತತವಾಗಿ 16 ಬಾರಿ ಈ ವಾಹನವು ಚಾಲನೆ ಮಾಡುತ್ತೆ. ಪಬ್ಲಿಕ್ಗೆ ಸರ್ವಿಸ್ ಕೊಡ್ತಾ ಇದೆ ಗಾಡಿ. ಇದು ಅಷ್ಟು ಬಾರಿ ಸರ್ವಿಸ್ ಕೊಡುವಾಗ ನಾವು ಒಳಗಡೆ ಹೇಗಿರ್ಬೇಕಂತಂದ್ರೆ ಇಷ್ಟು ನಾವು ಜನಗಳಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಕುಡಿಯೋಕೆ ವಾಟರ್ ಬಾಟಲ್ ಆಗಲಿ, ಒಳಗಡೆ ಕೂರುವಂಥ ಜಾಗ ನೀಟ್ನೆಸ್ ಆಗಲಿ, ಒಂದು ಪೂರ ಜಾಗ ನಾವು ಎಲ್ಲಿ ಹೋದ್ರೂ ನೀಟ್ನೆಸ್ ನೋಡ್ತೀವಲ್ವಾ. ಸೊ ಈ ತರ ಇತ್ತಂದ್ರೆ ಜನಗಳು ನಮ್ಮ BMTC ಹುಡ್ಕೊಂಡ್ ಬರ್ತಾರೆ. ಸರ್, ಈಗ ಪ್ರಮುಖವಾಗಿ ಜನರ ರೆಸ್ಪಾನ್ಸ್ ಹೇಗಿರುತ್ತೆ? ಇದೊಂಥರ ಸ್ಪೆಷಲ್ ಐಡಿಯಾ. ಪ್ರಮುಖವಾಗಿ ಬಸ್ಗಳ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ ಮಾಡ್ತಾರೆ ಜನ, ಬಸ್ಗಳು ಹೊಗೆ ಬಿಡ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಒಂಥರ ಗ್ರೀನರಿ, ಒಳಗ್ ಬಂದ್ರೇನೆ ಒಂಥರ ಎನ್ವೈರನ್ಮೆಂಟ್. ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಸರ್? ಇದು ನಮ್ಮ ಬಸ್ನ ವೇಟಿಂಗ್ ಇರ್ತಾರೆ. ನಮ್ಮ ಟೈಮಿಂಗ್ಸ್ ಏನಿರುತ್ತೋ, ಎಷ್ಟು ಗಂಟೆ ಬರುತ್ತೆ ಅನ್ನೋದನ್ನ ಕಾಲೇಜ್ ಸ್ಟೂಡೆಂಟ್ಸ್ಗಳಾಗ್ಲಿ, ಸೀನಿಯರ್ ಸಿಟಿಸನ್ ಆಗಲಿ, ಹೋಗುವಂತ ಪ್ರಯಾಣಿಕರು ಈ ಬಸ್ನ ವೆಯ್ಟ್ ಮಾಡಿ ಹತ್ತುತ್ತಾರೆ. ಯಾಕೆಂತಂದ್ರೆ ಬಟ್ ಪರಿಸರ ಎಲ್ಲರೂ ಮನೆ ಮುಂದೆ ಹಾಕೊಂಡಿರ್ತಾರೆ, ಬಟ್ ಏನಕ್ಕೆ ಹಾಕಿರ್ತಾರೆ ಅಂತ ಗೊತ್ತಿರಲ್ಲ, ಅದ್ರ ಬಗ್ಗೆ ಏನ್ ಮಾಹಿತಿ ಗೊತ್ತಿರಲ್ಲ. ಸೊ ನಾವಿಲ್ಲಿ ಪ್ರತಿಯೊಬ್ಬರಿಗೂ ಏನೇನಾಗುತ್ತೆ, ಏನು ಹೋಗಿದೆ, ಏನ್ ಗಿಡ ಬೆಳಿಬೇಕು, ಏನಕ್ಕೆ ಬೆಳಿಬೇಕು, ಏನ್ ಕಾರಣ ಬೇಕು, ಆ ಉದ್ದೇಶನ ಅರಿವು ಮೂಡಿಸೋಸ್ಕರ ಇಲ್ಲಿ ಬಸ್ಸಲ್ಲಿ ಗಿಡಗಳಾಕಿ ಬರೋ ಪ್ಯಾಸೆಂಜರ್ಗೆ ಒಂದು ಖುಷಿ. ಬೆಳಿಗ್ಗೆ ಏನೋ ಟೆನ್ಷನ್ ಬರ್ತಾರೆ, ಬರೀ ಒಂದು ಮೆಟ್ ಹತ್ತಿ ಹಿಂಗ್ ನೋಡ್ತಿದ್ದಂಗೆ ಸಾಕು ಅವ್ರಿಗೆ ಆಶ್ಚರ್ಯ. ನಾವೇನು ಪಾರ್ಕಲ್ಲಿ ಇದೀವಾ, ನಾವೇನಾದ್ರೂ ಪಾರ್ಕಿಗೆ ಬಂದ್ಬಿಟ್ವಾ, ಇಷ್ಟೊಂದು ಆಶ್ಚರ್ಯ ವಿಚಾರ ಇವ್ರ ಬಸ್ಸಲ್ಲಿ. ಯಾಕಂದ್ರೆ ಯಾವ ಬಸ್ಸಲ್ಲೂ ನಿಮಗೆ ಈ ತರ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಸರ್, ನನ್ನ ಒಂದು ಪ್ರಶ್ನೆ, ಹೆವಿ ಕ್ರೌಡ್ ಆಗುತ್ತೆ, BMTC ಗಳು ಅಂದ್ರೆ ಫುಲ್ ರಶ್ ಆಗುತ್ತೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಗಿಡಗಳಿದ್ದಂಥದ್ದು ಪ್ರಯಾಣಿಕರಿಗೆ ಸಮಸ್ಯೆ ಏನಾದ್ರು ಆಗುತ್ತಾ ಅಂತ, ಹಾಗೆ ಯಾವ ರೀತಿ ಐಡಿಯಾ ಮಾಡ್ಕೊತೀರಾ? ಸರ್, ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪಬ್ಲಿಕ್ ಗಿಡ ಬಸ್ ಅಂತ ನಾವು ತುಂಬಾನೇ ಫೇಮಸ್ ಆಗಿದೆ ಗಾಡಿ ಇದು. ಅದರಿಂದ ಈ ಪ್ರತಿಯೊಬ್ಬರು ಈ ಪರಿಸರಕ್ಕೆ ಸಪೋರ್ಟ್ ಮಾಡ್ತಾವ್ರೆ ನಮ್ಗೆ. ಒಂದು ಗಿಡ ನೋಡಿ, ನೀವು ಅಬ್ಸರ್ವ್ ಮಾಡಿ, ಒಂದು ಗಿಡನೂ ಹಾಳಾಗಿಲ್ಲ. ಯಾಕೆಂತಂದ್ರೆ ನಮ್ಮ RR ನಗರದಲ್ಲಿರೋ ಪಬ್ಲಿಕ್ಗಳು ಪರಿಸರ ಬಗ್ಗೆ ತುಂಬಾನೇ ಸಪೋರ್ಟಿಂಗ್ ಇದೆ. ಹಾಗೂ ನಮ್ಮ ಘಟಕದ ವ್ಯವಸ್ಥಾಪಕರು ಪ್ರದೀಪ್ ಕುಮಾರ್ ಅಂತೇಳಿ ಸರ್, ಅವರು ತುಂಬಾನೇ ಪರಿಸರ ಬಗ್ಗೆ ತುಂಬಾನೇ ಆಸಕ್ತಿ ಅವ್ರಿಗೆ. ಬಸವಣ್ಣನವರೇ ಈ ತರ ಇದೆ, ಈ ತರ ಮಾಡಿದಂಗೆ ಆಗೋದ್ರಿಂದ ಪ್ರತಿಯೊಂದು ಮಾಹಿತಿನೂ ನಮ್ಗೆ ಅವರೇ ಮಾಡ್ಕೊಟ್ಟಿದ್ದು. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ ಘಟಕ ವ್ಯವಸ್ಥಾಪಕರಿಗೆ. ಸರ್, ಈಗ BMTC ಮೈನ್ ಬ್ರಾಂಚ್ ಏನಿದೆ, ಅವ್ರೇನಾದ್ರೂ ರೆಸ್ಪಾನ್ಸ್ ಕೊಟ್ಟಿದ್ರ ಸರ್ ಇದ್ರ ಬಗ್ಗೆ? ತುಂಬಾನೇ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಮೊನ್ನೆನೂ ಕೆಂಪೇಗೌಡ ಜಯಂತಿಗೆ ಬಂದವನು ಇದು ಗಾಡಿ ನೋಡಿ ಖುಷಿ ಪಟ್ಟು ಅವರು ತುಂಬಾ ಇಷ್ಟಪಟ್ಟಿದ್ದಾರೆ. ಆಮೇಲೆ ನಮ್ಮ BMTC ಈ ತರ ವ್ಯವಸ್ಥೆ ನೀವು ಮಾಡ್ಕೊಂಡಿದ್ದಾರೆ ಪಬ್ಲಿಕ್ಗೋಸ್ಕರ. ಬಟ್ ಇಷ್ಟೆಲ್ಲ ಮಾಡೋದು ನಮ್ಮ ಪಬ್ಲಿಕ್ BMTCಗೋಸ್ಕರ ಅವ್ರಿಗೂ ಒಂದು ಹೆಮ್ಮೆ ವಿಚಾರ ಅಲ್ಲ ಸರ್. ಸೊ ಅವರು ಆಫೀಸರ್ಸ್ ತುಂಬಾ ಖುಷಿ ಪಟ್ಟಿದ್ದಾರೆ ಗಾಡಿನ. ಬಟ್ ಚೆನ್ನಾಗಿ ಇಟ್ಕೊಳ್ಳಿ ಗಾಡಿ ಅಂತ ಹೇಳ್ಬಿಟ್ಟು ನಮಗೋಸ್ಕರ, ಇದು ನಮ್ಮ ಗಾಡಿ, ಅವ್ರ ಗಾಡಿ ಅಲ್ಲ, ನಮ್ಮ ಗಾಡಿ ಅಂತ ನಮಗೆ ಕೊಟ್ಟಿದ್ದಾರೆ ಇದನ್ನ. ಸೊ ಹಾಗಾಗಿ ನಮ್ಮ ಮನೆ ಬಸ್ ಇದು, ನನ್ನ ಬಸ್ ಅನ್ನೋ ತರ ನಾವು ಇಟ್ಕೊಂಡಿದ್ದೀವಿ ಸರ್ ಇದನ್ನ. ಇದಿಷ್ಟು